ಇಲ್ಲಿ ಕ್ಲಿಯರ್ ಕಟ್ ಆಗಂತೂ 2 ಬಣ ಆಗಿ ಹೋಗಿದೆ ಬಿಜೆಪಿಯಲ್ಲಿ. 2 ಬಣ ಇದೆಯಾ ಗೊತ್ತಿಲ್ಲ. ಸ್ಪಷ್ಟವಾದ ಉತ್ತರ ನಮಗಿಂತ ಚೆನ್ನಾಗಿ ಬಿಜೆಪಿ ಅವರಿಗೆ ಗೊತ್ತಿರುತ್ತೆ. ಮೇಲ್ನೋಟಕ್ಕಂತೂ 2 ಬಣ ಕಾಣಿಸ್ತಾ ಇದೆ. ಒಂದು ವಿಜಯೇಂದ್ರ ಅವರ ನೇತೃತ್ವದ್ದು, ಮತ್ತೊಂದು ಕಡೆ ಬಸನಗೌಡ ಯತ್ನಾಳ್ ಅವರ ನೇತೃತ್ವದ್ದು. ಯಾರೆಲ್ಲ ಇದ್ದಾರೆ, ಯಾವ್ಯಾವ ಬಣದಲ್ಲಿ ಗಮನಿಸ್ತಾ ಹೋಗೋಣ. ನೇತೃತ್ವ ವಹಿಸಿರೋದು ನೋ ಡೌಟ್ ಒಂದು ಕಡೆ ವಿಜಯೇಂದ್ರ ಅವರು, ಮತ್ತೊಂದು ಕಡೆಯಲ್ಲಿ ಯತ್ನಾಳ್. ಈಗ ವಿಜಯೇಂದ್ರ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಹೋಗಿ ಬಂದ ಕಡೆಯಲ್ಲೆಲ್ಲ ವಿಜಯೇಂದ್ರ ಅವರೇ ನಮ್ಮ ನಾಯಕರು, ವಿಜಯೇಂದ್ರ ಅವರೇ ಮುಂದಿನ CM ಕೂಡ ಆಗ್ತಾರೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಿರೋರು MP ರೇಣುಕಾಚಾರ್ಯ. ಮತ್ತೊಂದು ಕಡೆಯಲ್ಲಿ ಇಷ್ಟು ದಿನ ತಟಸ್ಥವಾಗಿದ್ದ ಪ್ರತಾಪ್ ಸಿಂಹ ಅವರು ಇದ್ದಕ್ಕಿದ್ದ ಹಾಗೆ ಇದೀಗ ಕಂಪ್ಲೀಟ್ ಆಗಿ ಯತ್ನಾಳ್ ಅವರ ಪರ ನಿಂತಿದ್ದಾರೆ. ವಿಜಯೇಂದ್ರ ಅವರ ಬಣದಲ್ಲಿರುವ ಕೆಲವರ ವಿರುದ್ಧವಾಗಿ ಹೇಳಿಕೆಯನ್ನು ನೀಡ್ತಾ ವಿಜಯೇಂದ್ರ ಅವ್ರ ಬಣದಲ್ಲಿ ನಾನಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಪ್ರತಾಪ್ ಸಿಂಹ ಅವರ ವರ್ತನೆ. ಮತ್ತೊಂದು ಕಡೆ ವಿಜಯೇಂದ್ರ ಅವರ ಜೊತೆಯಾಗಿ ಸೋಮಶೇಖರ್ ರೆಡ್ಡಿ ಅವರ ಹೆಜ್ಜೆ ಹಾಕ್ತಾ ಇದ್ರೆ ರಮೇಶ್ ಜಾರಕಿಹೊಳಿ ಅವರು ಇಲ್ಲಿ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಮೊದಲ ಮೀಟಿಂಗ್, ಈ ರೆಬೆಲ್ಗಳ ಮೀಟಿಂಗ್ ಅಂತಾಗಿದ್ದೆ ಕುಮಾರ್ ಬಂಗಾರಪ್ಪನವರ ಬೆಂಗಳೂರಿನ ನಿವಾಸದಲ್ಲಿ. ಆ ದಿನದಿಂದಲೂ ಕೂಡ ಡೇ 1 ಈ ರೆಬೆಲ್ಗಳ ಮೀಟಿಂಗ್ ಬಹಿರಂಗವಾಗಿ ಕಾಣೋಕೆ ಪ್ರಾರಂಭವಾದ ಮೊದಲ ದಿನದಿಂದಲೂ ಕೂಡ ಯತ್ನಾಳ್ ಅವರ ಜೊತೆಯಲ್ಲೇ ಕಾಣಿಸ್ಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಮತ್ತೊಂದು ಕಡೆಯಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಒಂದು ಚೇರಲ್ಲಿ ರೇಣುಕಾಚಾರ್ಯ ಅವರು ಕೂತ್ರೆ ಅವ್ರ ಪಕ್ಕದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು, ಈ ಬದಿಯಲ್ಲಿ BC ಪಾಟೀಲ್. ಹಿಂಗಿದೆ ಅವ್ರ ಟೀಮ್ ಸದ್ಯಕ್ಕೆ. ಅವರೇನೇ ಕುರುಡುಮಲೆಗೆ ಹೋಗಿರೋದು, ಹಾಗೆ ಚಾಮುಂಡೇಶ್ವರಿ ದರ್ಶನ ಮಾಡಿರೋದು, ದಾವಣಗೆರೆಯಲ್ಲಿ ಸಮಾವೇಶ ಮಾಡ್ತೀವಿ ಅಂತ ಹೇಳ್ತಿರೋರು ಇವರೇ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಆ ಮೂಲಕ ವಿಜಯೇಂದ್ರ ಅವರ ಪರವಾಗಿ ನಿಂತಿದ್ದಾರೆ. ಅರವಿಂದ್ ಲಿಂಬಾವಳಿ ಅವರು ಯತ್ನಾಳ್ ಅವರ ಬಣದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. BC ಪಾಟೀಲ್ ನಾನು ಆಗಲೇ ಹೇಳಿದಾಗೆ ವಿಜಯೇಂದ್ರ ಅವರ ಪರವಾಗಿ ನಿಂತಿದ್ದಾರೆ. ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರು, ಅವರನ್ನ CM ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೀವಿ ಅನ್ನೋ ಅರ್ಥದ ಮಾತುಗಳನ್ನು ಆಡ್ತಿದ್ದಾರೆ. BP ಹರೀಶ್ ಯತ್ನಾಳ್ ಅವರ ತಂಡದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಹರ್ತಾಳ್ ಹಾಲಪ್ಪನವರು ವಿಜಯೇಂದ್ರ ಅವರ ಜೊತೆಯಲ್ಲಿ ನಿಂತಿದ್ರೆ ಕುಮಾರ್ ಬಂಗಾರಪ್ಪ, ನಾನಾಗಲೇ ಹೇಳಿದಾಗೆ ರೆಬೆಲ್ಗಳ ಮೀಟಿಂಗಿಗೆ ವೇದಿಕೆಯಾಗಿದ್ದೆ ಕುಮಾರ್ ಬಂಗಾರಪ್ಪನವ್ರ ಮನೆ. ಹೀಗಾಗಿ ಸಹಜವಾಗಿ ಯತ್ನಾಳ್ ಅವರ ಜೊತೆಯಲ್ಲಿ ಗುರುತಿಸ್ಕೊಳ್ತಿದ್ದಾರೆ. ಪ್ರತಾಪ್ ಗೌಡ ಪಾಟೀಲ್ ವಿಜಯೇಂದ್ರ ಅವ್ರ ಜೊತೆಯಲ್ಲಿದ್ದರೆ NR ಸಂತೋಷ್. ಬಹಳ ಇಂಟ್ರೆಸ್ಟಿಂಗ್. ಯಡಿಯೂರಪ್ಪನವರ ಆಪ್ತರಲ್ಲಿ ಆಪ್ತರಾಗಿದ್ದವರು NR ಸಂತೋಷ್. ಇದೀಗ ಕಂಪ್ಲೀಟ್ ಆಗಿ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿದೆ. ಯತ್ನಾಳ್ ಅವರ ಜೊತೆಯಲ್ಲಿ ಹೆಚ್ಚಿನ ಒಡನಾಟ NR ಸಂತೋಷ್ ಅವ್ರದ್ದು ಕಾಣೋಕೆ ಸಿಗ್ತಾ ಇದೆ. ಹೀಗೆ ಕ್ಲಿಯರ್ ಆಗಿ ರಾಜ್ಯ ಘಟಕದ BJPಯಲ್ಲಿ 2 ಬಣ, ಆ ಬಣದಲ್ಲಿ ಒಂದಷ್ಟು ನಾಯಕರು. ವೆರಿ ಇಂಟ್ರೆಸ್ಟಿಂಗ್ಲಿ ಯತ್ನಾಳ್ ಅವರ ಜೊತೆಯಲ್ಲಿ ಓಡಾಡುವ ನಾಯಕರ ಸಂಖ್ಯೆ ಕ್ರಮೇಣ ಹೆಚ್ಚಾಗ್ತಿದೆ. 3 ಜನ 4 ಜನ ಸೇರಿದ್ರು ಕುಮಾರ್ ಬಂಗಾರಪ್ಪನವ್ರ ಮನೆಯಲ್ಲಿ. ಈಗ 13-14 ಜನರ ಪಟ್ಟಿ ಅವರ ಸುತ್ತಲೂ ಕೂಡ, ಅವರ ಸುತ್ತಮುತ್ತಲೂ ಕೂಡ ಕಾಣೋಕೆ ಸಿಗ್ತಾ ಇದೆ. ಯತ್ನಾಳ್ ಅವರ ಬಣ ಅಥವಾ ಯತ್ನಾಳ್ ಅವರ ಪರವಾಗಿ ನಾವು ಅನ್ನೋರ ಸಂಖ್ಯೆ ಕ್ರಮೇಣವಾಗಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ನಿಮ್ಮ ಕಿವಿಗೂ ಕೂಡ ಆಗಾಗ ಬಿದ್ದಿರ್ಬೋದು ಈ ಮಾತು. ರವಿ ಬೆಳಗೆರೆಯವರು ಹೆಚ್ಚಾಗಿ ಬಳಸ್ತಾ ಇದ್ರು ಅವರ ಬರವಣಿಗೆಯಲ್ಲಿ, ಎಡವಿದ ಹೆಬ್ಬೆರಳಿಗೆ ಎಚ್ಚರ ಜಾಸ್ತಿ ಅಂತ. ಅಂದರೆ ಒಂದು ಬಾರಿ ಪೆಟ್ಟು ಬಿದ್ದರೆ ನಮ್ಮ ಗಮನ ಹೆಚ್ಚಾಗ್ತಾ ಹೋಗುತ್ತೆ, ಮತ್ತೆ ಪೆಟ್ಟು ಬೀಳಬಾರ್ದು ಅನ್ನೋ ಕಾರಣಕ್ಕೆ ಅಂತ. ಇನ್ನೂ ಒಂದು ಬಹಳ ಇದೇ ಅರ್ಥದಲ್ಲಿ ಬರುವ ಒಂದು ಹೇಳಿಕೆ ಪದೇ ಪದೇ ಬಳಕೆ ಆಗೋದು, ಕೆಟ್ಟ ಮೇಲೆ ಬುದ್ಧಿ ಕಲಿಬೇಕು ಅಂತ ಹೇಳಿ. ಕೆಟ್ಟ ಮೇಲಾದರೂ ಬುದ್ಧಿ ಕಲಿಬೇಕು, ಮತ್ತೆ ಕೆಡಬಾರ್ದು ಅಂದರೆ ಅಂತ. ಇದು 2 ಮಾತು ರಾಜ್ಯ BJP ಪಾಳ್ಯಕ್ಕೆ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂತಂದರೆ, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಾದ ಮರ್ಮಾಘಾತ, ಆಡಳಿತಾರೂಢ ಪಕ್ಷ ಅಂತ ಅನ್ನಿಸ್ಕೊಳ್ತಾ ಇದ್ದ BJP ವಿರೋಧ ಪಕ್ಷದ ಸ್ಥಾನ ಕುಸಿತು. ಅದಾದ ನಂತರದಲ್ಲಿ ನಡೆದ ಲೋಕಸಭಾ ಚುನಾವಣೆ BJP ಹೇಳಬಹುದು ನಾವು 19 ಸೀಟು ಅಂತ ಹೇಳಿ, ಇದ್ದಿದ್ದು 25 ಕಳ್ಕೊಂಡಿದೆ ಸೀಟ್ಗಳನ್ನು. ಆಗಲೂ ಎಡವಿತು BJP ಪಕ್ಷ. ಇನ್ನು ಮೊನ್ನೆ ನಡೆದ 3 ಕ್ಷೇತ್ರಗಳ ಬೈ ಎಲೆಕ್ಷನ್, ಇದಕ್ಕೂ ಸಬೂಬ್ ಹೇಳ್ಬೋದು ಆಡಳಿತಾರೂಢ ಪಕ್ಷಗಳಿಗೆ ಬೈ ಎಲೆಕ್ಷನ್ನಲ್ಲಿ ಗೆಲುವಿನ ಸಾಧ್ಯತೆಗಳು ಹೆಚ್ಚು ಅಂತ ಹೇಳಿ. ಆದರೆ 3ರಲ್ಲೂ ಮುಗ್ಗರಿಸ್ತು BJP. ಹೀಗೆ ಪದೇ ಪದೇ ಎಡವುತ್ತಾ ಇದ್ರೂ ಕೂಡ, ಕೆಡ್ತಾ ಇದ್ರೂ ಕೂಡ ಚುನಾವಣಾ ದೃಷ್ಟಿಯಿಂದ ಬುದ್ಧಿ ಕಲಿಯೋ ಲಕ್ಷಣಗಳು BJPಯಲ್ಲಿ ಕಂಡು ಬರ್ತಾ ಇಲ್ವಾ ಅಂತ ಹೇಳಿ. ಏಕ್ ಹೇತೋ ಸೇಫೆ ಅಂತ ಹೇಳಿ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರು ಬೊಬ್ಬೆ ಹೊಡಿತಿದ್ದಾರೆ. ಇಲ್ಲಿ ಏಕಾಗಿರಬೇಕು ಅನ್ನೋ ಕಿಂಚಿತ್ತು ಆಲೋಚನೆ ಕೂಡ ರಾಜ್ಯದ BJP ನಾಯಕರಲ್ಲಿ ಕಂಡು ಬಂದಂತೆ ಕಾಣ್ತಾ ಇಲ್ಲ. ಒಬ್ಬರ ಮೇಲೆ ಒಬ್ಬರು, ಮತ್ತೊಬ್ಬರು ಹೇಳಿಕೆಗಳ ಮೇಲೆ ಹೇಳಿಕೆಯನ್ನು ಕೊಡ್ತಾ ತಮಗೆ ಮಾತ್ರವಲ್ಲ, ವೈಯಕ್ತಿಕವಾಗಿ ತಮಗೆ ಮಾತ್ರವಲ್ಲ, ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದನ್ನು ಮರೆತು ವರ್ತಿಸ್ತಿದ್ದಾರೆ ರಾಜ್ಯ BJP ಘಟಕದ ನಾಯಕರುಗಳು. ಯತ್ನಾಳ್ ವರ್ಸಸ್ ವಿಜಯೇಂದ್ರ ಹಿಂಗೆ ಕರಿಬಾರ್ದಂತೆ. ಇದು ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅಲ್ಲವೇ ಅಲ್ಲ. ವಿಜಯೇಂದ್ರ ಅವರು ರಾಜ್ಯ ಘಟಕದ ಅಧ್ಯಕ್ಷರು, ಯತ್ನಾಳ್ ಅವರೇನು ಒಂದು 4 ಜನ ಇದ್ದಾರೆ. ರೇಣುಕಾಚಾರ್ಯ ಅವರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಾಗ ಹೇಳಿದ ಮಾತಿದು. ಆದರೆ ರಾಜ್ಯದಲ್ಲಿ BJPಯ ಬಗ್ಗೆ ಗಮನ ಹರಿಸುವ, BJP ಪಕ್ಷದಲ್ಲಿ ಆಗುವ ಬೆಳವಣಿಗೆಗಳ ಬಗ್ಗೆ ಕಿಂಚಿತ್ತು ಮಾಹಿತಿಯನ್ನು ಪಡೆಯುವ ಯಾರನ್ನು ಕೇಳಿದ್ರು ಕ್ಲಿಯರ್ ಆಗಿ ಅವ್ರು ಹೇಳೋದು ರಾಜ್ಯ BJP ಘಟಕದಲ್ಲಿರೋದು ಯತ್ನಾಳ್ ವರ್ಸಸ್ ವಿಜಯೇಂದ್ರ ಫೈಟೇ. ಈ ಫೈಟ್ ಎಷ್ಟರ ಮಟ್ಟಿಗೆ ತಾರಕಕ್ಕೇರಿದೆ ಅಂತಂದರೆ, ವಿಜಯೇಂದ್ರ ಅವರು ಹೋದರು, ರಾಜ್ಯ ಉಸ್ತುವಾರಿಯನ್ನು ಭೇಟಿಯಾದರು, ಬಂದರು. ಇದೀಗ ಯತ್ನಾಳ್ ಸಾಹೇಬರು ದೆಹಲಿ ವಿಮಾನ ಹತ್ತಿದ್ದಾರೆ.
ಬಣ ಬಡಿದಾಟ ಅನ್ನೋದು ಅಕ್ಷರಶಃ ಮುಗಿಲು ಮುಟ್ತಾ ಇದ್ರು ಕೂಡ, ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ಕೂಡ ಹೈಕಮಾಂಡ್ ಮಾತ್ರ ಅದು ಯಾಕೋ ಬಿಜೆಪಿಯ ಹೈಕಮಾಂಡ್, ಶಿಸ್ತಿನ ಪಕ್ಷದ ಹೈಕಮಾಂಡ್ ಮಾತ್ರ ಕರ್ನಾಟಕದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳಿಗೂ ನಮಗೂ ಸಂಬಂಧವೇ ಇಲ್ಲ, ಇವರನ್ನ ಕಂಟ್ರೋಲ್ ಮಾಡಿ ಹಾದಿಗೆ ತರಬೇಕಾಗಿರುವ ಹೊಣೆ ನಮ್ಮ ಹೆಗಲ ಮೇಲೆ ಇಲ್ಲ ಅನ್ನೋ ರೀತಿಯಲ್ಲಿ ಡಿಸೈಡ್ ಮಾಡಿಕೊಂಡು ಮೌನಕ್ಕೆ ಶರಣಾದಂತೆ ಕಾಣ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಬೆಳವಣಿಗೆಗಳು ಬಿಜೆಪಿಯ ಬಣ ಬಡಿದಾಟಕ್ಕೆ ಸಂಬಂಧಪಟ್ಟಂತೆಯೇ ಆಗಿದೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹಿಂದೂ ಹುಲಿ ಜೊತೆ ಹೊನ್ನಾಳಿ ಹೋರಿ ಬಾಯಿ. ಯತ್ನಾಳ್ ಉಚ್ಚಾಟನೆಗೆ ರೇಣುಕಾಚಾರ್ಯ ಪಟ್ಟು. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಬಿವೈ ವಿಜೇಂದ್ರ ಬಣದ ಮಧ್ಯೆ ಪ್ರತಿಷ್ಠೆಯ ಫೈಟ್ ನಡೀತಾ ಇದ್ದು, ವಿಜೇಂದ್ರ ಆಪ್ತರು ಯತ್ನಾಳ್ ಉಚ್ಚಾಟನೆಗೆ ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಅಷ್ಟೇ ರೇಣುಕಾಚಾರ್ಯ ಟೀಮ್ ಚಾಮುಂಡಿ ಸನ್ನಿಧಿಯಲ್ಲಿ ದುಷ್ಟ ಸಂಹಾರ ಆಗುತ್ತೆ ಅಂದಿದ್ರು. ಇಂದು ಬೆಳಗ್ಗೆ ಯಡಿಯೂರಪ್ಪ ಮನೆಗೆ ಭೇಟಿ ನೀಡಿ ಮಹತ್ವದ ಸಭೆ ನಡೆಸಿದ್ದು, ರೆಬಲ್ ನಾಯಕನಿಗೆ ಗೇಟ್ ಪಾಸ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಕಲ್ಲಂಗಡಿ ಹೊಲದ ಕತೆ ಹೇಳಿದ ರೇಣುಕಾಚಾರ್ಯ, ಯಡಿಯೂರಪ್ಪಗೆ ಟ್ರೋಲ್ ಮಾಡಿದ ಯತ್ನಾಳ್. ಕಾರ್ಯಕರ್ತರು ಮುಖಂಡರು ಭಾವನೆಗಳು ಹೇಳಿದ್ರು, ಆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ, ಉಪಹಾರ ಮಾಡಿದ್ವಿ. ನಾವು ಹೇಳಿದ್ನಲ್ಲ, ಕುಂಟ ಕಲ್ಲಂಗಡಿ ಹೊಲ ಕಾದಂಗೆ ಅಷ್ಟೇ. ಅವರು ಎದ್ರಾಳಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಶಕ್ತಿನಿಲ್ಲ ಅವರಿಗೆ, ಎಲ್ಲಿದೆ ಶಕ್ತಿ? ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪ ಮಕ್ಕೋಬೇಕು ಬೇಡ ಮನೆ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕ? ನಾವು ನಮ್ದು ಎದಿ ಹೊಡಿತೀವಿ. ಹಾಂ, ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ, ಭಾಳ ಕಣ್ಣೀರು ಬರ್ಲಾಕತ್ತ. ನಾನು ಮುಂದೊಂದು ದಿನ ಸಿಎಂ ಆಗ್ತೀನಿ. ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು, ಅಥವಾ ಇನ್ನು ಕೆಲವರು ಯತ್ನಾಳವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಯತ್ನಾಳ್ ಉಚ್ಚಾಟನೆ ಮುಂದೆ ಏನು ಯತ್ನಾಳ ಭವಿಷ್ಯ ಏನೋ ವಿಚಾರ ಮಾಡಿ. ನಾನು ನಂಬರ್ 1 ಆಗ್ತೀನಿ ಕರ್ನಾಟಕ. ನೀವು ಬರ್ಕೊಂಡು ಇಟ್ಕೋರಿ. ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲರೂ ಕರೆದು ಹೇಳ್ತೀನಿ. ಅವಾಗ ನೀವು ಕರಿತೀರಲ್ಲ, ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರ್ರಿ, ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರೋದಿಲ್ಲಪ್ಪ. ನೀವು ಉಚ್ಚಾಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿರಿ. ನಾನು ನೋಡ್ರಿ ರಾಜ್ಯದಾಗ ನಾನು ನಂಬರ್ 1 ಆಗವನೇ. ನೀವೇನು ನಮ್ಮ ಪರವಾಗಿ ಬರೀರಿ, ಬೇಕಾದ ಬಿಡ್ರಿ. ಹೊನ್ನಾಳಿ ಹೋರಿಗೆ ಟಕ್ಕರ್ ಕೊಟ್ಟ ಹುಲಿ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾನ ಮಾಧ್ಯಮ ಸಿಟ್ಟಿದ್ದ ಅವ್ರನ್ನ ಬಿಟ್ಟು ಏನು ಈಗ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿಸಿದ್ರೆ ಜಗ್ಗಿ ಬಂದು ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಈ ದೇಶನಾಗ ಇದ್ದವರೆಲ್ಲ ಜವಾರಿನೇ. ಹೈಬ್ರಿಡ್ ತಳಿ ಎಲ್ಲಿ ಅದಾವ? ಹೊರಗಿನ ದೇಶದಿಂದ ಏನು ಧರ್ಮ ಬಂದವ ಅವು ಹೈಬ್ರಿಡ್. ಹುಲಿ ಆಯ್ತು, ರೇಣುಕಾಗೆ ಸಿಂಹ ಟಕ್ಕರ್. ಯಾರೋ ಅಪ್ರಸ್ತುತ ವ್ಯಕ್ತಿಗಳು, ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ಕೊಳೆತು ನಾರ್ತಿರುವಂಥ ವ್ಯಕ್ತಿಗಳು ಏನೋ ಮಾತಾಡ್ತಿರ್ತಾರೆ. ಅವರ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವ್ರ ಮನೆಗೆ ಹೂಗುಚ್ಚ ಹಿಡ್ಕೊಂಡು ಓಡೋಗಿದ್ದ ವ್ಯಕ್ತಿ ಯಾರು? ಅದಾದ ನಂತರ DK ಶಿವಕುಮಾರ್ ಮನೆ ಬಾಗಿಲಿಗೆ ಹೋಗಿ ಮನೆ ಬಾಗಿಲು ಕಾಯಕ್ಕೆ ಹೋದವ್ರು ಯಾರು? ಆಯ್ತಪ್ಪ, ಪೇಪರ್ ಸಿಂಹ. ನಮ್ಮ ಕ್ಷೇತ್ರದಲ್ಲಿ ನಮಗೆ ಸಾಮರ್ಥ್ಯ ಇದೆ, ನಮ್ಮದೇ ಆದ ಸಂಘಟನೆ ಇದೆ, ನಮಗೆ ವರಿಷ್ಠರು ಟಿಕೆಟ್ ಕೊಟ್ಟಿದ್ರು. ಯಾವುದೋ ಕಾರಣಕ್ಕೂ ಸೋತಿದ್ವಿ. ಒಳ ಮೀಸಲಾತಿ ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದ ನಾವು ಸೋತಿದ್ರು. ಏನು ಹೇಳ್ತೀನಿ, ನಮ್ಮನ್ನು ಜನ ಸೋಲಿಸಿಲ್ಲ, ನಮ್ಮನ್ನು ಜನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನು ತಿಪ್ಪೆಗೆಸಲ್ಲ. ನಾವು ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ. ನಾವು ಸೋತರು ಅಂದ ತಕ್ಷಣ ರಾಜಕೀಯ ಮುಗಿದೋಗಿದ್ದ? ನಮಗೆಲ್ಲ ಸಾಮರ್ಥ್ಯ ಇದೆ, ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ. ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ.
ಬಿಜೆಪಿಯವರು ಪರಸ್ಪರ ಟ್ರೋಲ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ನೀವು ನೋಡಿ, ಎಂಜಾಯ್ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.